Hello students, welcome to Ishwari Taniksha channel. So students, ಈ ವಿಡಿಯೋದಲ್ಲಿ ಕಾಲೇಜ್ ವೈಸ್ ಎಷ್ಟು ಸೀಟು ವೇಕೆಂಟ್ ಇದೆ ಅಂತ ನೋಡೋಣ ಎಮ್ ಸಿ ಸಿ ಸೆಕೆಂಡ್ ರೌಂಡಲ್ಲಿ. ಸೊ ಸ್ಟೂಡೆಂಟ್ಸ್, ಇಫ್ ಯು ಆರ್ ನ್ಯೂ ಟು ಅವರ್ ಚಾನಲ್, ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಆಲ್ಸೋ ಶೇರ್ ದಿಸ್ ವಿಡಿಯೋಸ್ ವಿತ್ ಯೋರ್ ಫ್ರೆಂಡ್ಸ್. ಸೊ ಲೆಟ್ ಅಸ್ ಸ್ಟಾರ್ಟ್ ದಿ ವಿಡಿಯೋ ನೌ. ಫಸ್ಟ್ ಕಾಲೇಜ್ ನೋಡೋದಾದರೆ ಬಿ ಎಮ್ ಸಿ. ಸೊ ಬಿ ಎಮ್ ಸಿಯಲ್ಲಿ ಕ್ಲಿಯರ್ ವೇಕೆನ್ಸಿಯಲ್ಲಿ 5 ಸೀಟ್ಸ್ ಇದೆ. ಸೊ ಸ್ಟೂಡೆಂಟ್ಸ್, ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಕ್ಲಿಯರ್ ವೇಕೆನ್ಸಿ ಆ್ಯಂಡ್ ವರ್ಚುವಲ್ ವೇಕೆನ್ಸಿ. ಕ್ಲಿಯರ್ ವೇಕೆನ್ಸಿ ಅಂತಂದರೆ ಇಷ್ಟು ಸೀಟ್ಸು ಸೆಕೆಂಡ್ ರೌಂಡಲ್ಲಿ ಇದೆ ಅಂತ ಅರ್ಥ. ಸೊ ಈಗ 5 ಅಂತ ಇದೆ, ಸೊ 5 ಸೀಟ್ಸು ನಿಮಗೆ ಸೆಕೆಂಡ್ ರೌಂಡಲ್ಲಿ ಇರುತ್ತೆ. ವರ್ಚುವಲ್ ವೇಕೆನ್ಸಿ ಅಂತಂದರೆ ಆಲ್ರೆಡಿ ಫಸ್ಟ್ ರೌಂಡಲ್ಲಿ ಸ್ಟೂಡೆಂಟ್ಸು ಹೋಲ್ಡ್ ಮಾಡಿ ಇಟ್ಕೊಂಡಿರೋ ಸೀಟ್ಸು ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾರೆ. ಸೊ ಬಿ ಎಮ್ ಸಿಯಲ್ಲಿ 12 ವರ್ಚುವಲ್ ಸೀಟ್ಸ್ ಇದೆ, ಅಂದರೆ 12 ಕ್ಯಾಂಡಿಡೇಟ್ಸು ಹೋಲ್ಡ್ ಮಾಡಿ ಇಟ್ಕೊಂಡು ಸೀಟನ್ನು ಅಪ್ಗ್ರೇಡೇಷನ್ಗಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾರೆ ಸೆಕೆಂಡ್ ರೌಂಡಲ್ಲಿ. ಸೊ ಸೆಕೆಂಡ್ ರೌಂಡಲ್ಲಿ ಅವ್ರಿಗೇನಾದರೂ ಒಳ್ಳೆ ಕಾಲೇಜ್ ಸಿಕ್ಕಿದ್ರೆ, ಅಂದರೆ ಇದಕ್ಕಿಂತ ಬೆಟರ್ ಕಾಲೇಜ್ ಏನಾದರೂ ಸಿಕ್ಕಿದ್ರೆ ಈ ಕಾಲೇಜು ಆಟೋಮ್ಯಾಟಿಕ್ಕಾಗಿ ಕ್ಯಾನ್ಸಲ್ ಆಗಿ ನೆಕ್ಸ್ಟ್ ಕ್ಯಾಂಡಿಡೇಟ್ಗೆ ಅಲಾಟ್ ಆಗುತ್ತೆ. ದಟ್ ಈಸ್ ವರ್ಚುವಲ್ ವೇಕೆನ್ಸಿ. ನೆಕ್ಸ್ಟು ಬೆಳಗಾವಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್. ಕ್ಲಿಯರ್ ವೇಕೆನ್ಸಿ ಬಂದು 19 ಸೀಟ್ಸ್ ಇದೆ. ವರ್ಚುವಲ್ ವೇಕೆನ್ಸಿಯಲ್ಲಿ 2 ಸೀಟ್ಸ್ ಅವೈಲೇಬಲ್ ಇದೆ. ನೆಕ್ಸ್ಟು ಚಾಮರಾಜನಗರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ಸಲ್ಲಿ ಕ್ಲಿಯರ್ ವೇಕೆನ್ಸಿಯಲ್ಲಿ 15 ಸೀಟ್ಸ್ ಇದೆ. ವರ್ಚುವಲ್ ವೇಕೆನ್ಸಿಯಲ್ಲಿ 7 ಸೀಟ್ಸ್ ಇದೆ. ಸೊ ಸ್ಟೂಡೆಂಟ್ಸ್, ಇದು ನಾನು ಟೋಟಲ್ ನಂಬರ್ ಆಫ್ ಸೀಟ್ಸ್ ಏನು ಕೊಡ್ತಾ ಇದ್ದೀನಿ ಅದು ಕ್ಯಾಟಗರಿ ವೈಸ್ ಕೊಟ್ಟಿದ್ದಾರೆ. ಸೊ ನಿಮ್ಮ ಕ್ಯಾಟಗರಿಗೆ ಇದೆಯಾ ಅಂತ ಒಂದ್ಸರಿ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಎಕ್ಸಾಂಪಲ್, ನೀವು ಒ ಬಿ ಸಿ ಕ್ಯಾಟಗರಿಗೆ ಸೇರಿರ್ಬೋದು, ಇಲ್ಲ ಎಸ್ ಸಿ ಎಸ್ ಟಿ ಕ್ಯಾಟಗರಿಗೆ ಸೇರಿದರೆ ಸೊ ಆ ಪರ್ಟಿಕ್ಯುಲರ್ ಕಾಲೇಜಲ್ಲಿ ಎಷ್ಟು ಸೀಟ್ಸ್ ಇದೆ ಅಂತ ಸಹ ನಿಮಗೆ ಗೊತ್ತಾಗುತ್ತೆ. ಒಂದ್ಸರಿ ಲಿಸ್ಟನ್ನು ನೋಡ್ಕೊಳ್ಳಿ. ಸೊ ಲಿಸ್ಟ್ ಬಂದುಬಿಟ್ಟು ನನ್ನ ಟೆಲಿಗ್ರಾಮ್ ಚಾನಲಲ್ಲಿರುತ್ತೆ. ಸೊ ಯು ಕ್ಯಾನ್ ವಿಸಿಟ್ ಮೈ ಟೆಲಿಗ್ರಾಮ್ ಚಾನಲ್ ಆ್ಯಂಡ್ ಯು ಕ್ಯಾನ್ ಗೋ ಥ್ರೂ ಇಟ್. ನೆಕ್ಸ್ಟು ಚಿಕ್ಕಬಳ್ಳಾಪುರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್. ಕ್ಲಿಯರ್ ವೇಕೆನ್ಸಿಯಲ್ಲಿ 13 ಸೀಟ್ಸ್ ಅವೈಲೇಬಲ್ ಇದೆ. ವರ್ಚುವಲ್ ವೇಕೆನ್ಸಿಯಲ್ಲಿ 2 ಸೀಟ್ಸ್ ಇದೆ. ಅಂದರೆ 2 ಕ್ಯಾಂಡಿಡೇಟ್ಸು ಸೀಟನ್ನು ಹೋಲ್ಡ್ ಮಾಡಿಕೊಂಡು ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೇನಾದರೂ ಬೆಟರ್ ಕಾಲೇಜಸ್ ಸಿಕ್ಕಿದ್ರೆ ಈ 2 ಸೀಟ್ಸು ರಿಲೀಸ್ ಆಗಿ ನೆಕ್ಸ್ಟ್ ಕ್ಯಾಂಡಿಡೇಟ್ಗೆ ಅಲಾಟ್ ಆಗುತ್ತೆ. ನೆಕ್ಸ್ಟು ಚಿಕ್ಕಮಂಗ್ಳೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್. ಸೊ ಕ್ಲಿಯರ್ ವೇಕೆನ್ಸಿಯಲ್ಲಿ 21 ಸೀಟ್ಸ್ ಅವೈಲೇಬಲ್ ಇದೆ. ವರ್ಚುವಲ್ ವೇಕೆನ್ಸಿ 1 ಸೀಟ್ ಇದೆ. ಚಿತ್ರದುರ್ಗ ಮೆಡಿಕಲ್ ಕಾಲೇಜ್. ಕ್ಲಿಯರ್ ವೇಕೆನ್ಸಿಯಲ್ಲಿ 8 ಸೀಟ್ಸ್ ಅವೈಲೇಬಲ್ ಇದೆ. ವರ್ಚುವಲ್ ವೇಕೆನ್ಸಿಯಲ್ಲಿ 5 ಸೀಟ್ಸ್ ಅವೈಲೇಬಲ್ ಇದೆ. ನೆಕ್ಸ್ಟು ಗದಗ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್. ಕ್ಲಿಯರ್ ವೇಕೆನ್ಸಿಯಲ್ಲಿ 19 ಸೀಟ್ಸ್ ಅವೈಲೇಬಲ್ ಇದೆ. ವರ್ಚುವಲ್ ವೇಕೆನ್ಸಿಯಲ್ಲಿ 4 ಸೀಟ್ಸ್ ಅವೈಲೇಬಲ್ ಇದೆ. ನೆಕ್ಸ್ಟು ಮೈಸೂರು ಮೆಡಿಕಲ್ ಕಾಲೇಜ್. ಸೊ ಕ್ಲಿಯರ್ ವೇಕೆನ್ಸಿಯಲ್ಲಿ 21 ಸೀಟ್ಸ್ ಇದೆ. ಸೊ ಸ್ಟೂಡೆಂಟ್ಸ್ ನೋಡಿ ಎಷ್ಟು ಜಾಸ್ತಿ ಸೀಟ್ಸ್ ಇದೆ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಅಂತ. ಸೊ ನಿಮಗೆ 21 ಸೀಟ್ಸು ಅವೈಲೇಬಲ್ ಇದೆ. ಇನ್ನು 2 ಸೀಟ್ಸ್ ಬಂದುಬಿಟ್ಟು ಹೋಲ್ಡ್ ಮಾಡಿಕೊಂಡು ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟು ಹಾಸನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ಸಲ್ಲಿ ಕ್ಲಿಯರ್ ವೇಕೆನ್ಸಿಯಲ್ಲಿ 19 ಸೀಟ್ಸ್ ಇದೆ, ಮತ್ತು ವರ್ಚುವಲ್ ವೇಕೆನ್ಸಿಯಲ್ಲಿ 3 ಸೀಟ್ಸ್ ಅವೈಲೇಬಲ್ ಇದೆ. ನೆಕ್ಸ್ಟು ಹಾವೇರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್. ಕ್ಲಿಯರ್ ವೇಕೆನ್ಸಿಯಲ್ಲಿ 20 ಸೀಟ್ಸ್ ಇದೆ ಮತ್ತು ವರ್ಚುವಲ್ ವೇಕೆನ್ಸಿಯಲ್ಲಿ 1 ಸೀಟ್ ಇದೆ. ಕಿಮ್ಸ್ ಹುಬ್ಳಿಯಲ್ಲಿ ಕ್ಲಿಯರ್ ವೇಕೆನ್ಸಿಯಲ್ಲಿ 22 ಸೀಟ್ಸ್ ಇದೆ. ಸೊ ಸ್ಟೂಡೆಂಟ್ಸ್ ನೋಡ್ಬೋದು 22 ಸೀಟ್ಸು ಅವೈಲೇಬಲ್ ಇದೆ ಕ್ಲಿಯರ್ ವೇಕೆನ್ಸಿಯಲ್ಲಿ, ವೇರಾಸ್ ವರ್ಚುವಲ್ ವೇಕೆನ್ಸಿಯಲ್ಲಿ 2 ಸೀಟ್ಸ್ ಇದೆ. ಕಾರವಾರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್. ಕ್ಲಿಯರ್ ವೇಕೆನ್ಸಿಯಲ್ಲಿ 16 ಸೀಟ್ಸ್ ಇದೆ. ವರ್ಚುವಲ್ ವೇಕೆನ್ಸಿಯಲ್ಲಿ 6 ಸೀಟ್ಸ್ ಇದೆ. ನೆಕ್ಸ್ಟು ಕೊಡಗು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್. ಕ್ಲಿಯರ್ ವೇಕೆನ್ಸಿಯಲ್ಲಿ 12 ಸೀಟ್ಸ್ ಅವೈಲೇಬಲ್ ಇದೆ. ವರ್ಚುವಲ್ ವೇಕೆನ್ಸಿಯಲ್ಲಿ 10 ಸೀಟ್ಸ್ ಇದೆ. ಮಂಡ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್. ಕ್ಲಿಯರ್ ವೇಕೆನ್ಸಿಯಲ್ಲಿ 20 ಸೀಟ್ಸ್ ಇದೆ ಮತ್ತು ವರ್ಚುವಲ್ ವೇಕೆನ್ಸಿಯಲ್ಲಿ 2 ಸೀಟ್ಸ್ ಅವೈಲೇಬಲ್ ಇದೆ. ನೆಕ್ಸ್ಟು ಶಿವಮೊಗ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್. ಕ್ಲಿಯರ್ ವೇಕೆನ್ಸಿಯಲ್ಲಿ 15 ಸೀಟ್ಸ್ ಇದೆ. ವರ್ಚುವಲ್ ವೇಕೆನ್ಸಿಯಲ್ಲಿ 3 ಸೀಟ್ಸ್ ಇದೆ. ಶ್ರೀ ಅಟಲ್ ಬಿಹಾರಿ ಮೆಡಿಕಲ್ ಕಾಲೇಜ್. ಸೊ 18 ಸೀಟ್ಸ್ ಇದೆ. ಸ್ಟೂಡೆಂಟ್ಸ್, ಕ್ಲಿಯರ್ ವೇಕೆನ್ಸಿಯಲ್ಲಿ 18 ಸೀಟ್ಸ್ ಇದೆ, ಅಂದರೆ ಯಾರೂ 18 ಸೀಟ್ಸ್ನ ತೊಗೊಂಡಿಲ್ಲ. ಸೊ 18 ಸೀಟ್ಸು ಸೆಕೆಂಡ್ ರೌಂಡಲ್ಲಿ ಅವೈಲೇಬಲ್ ಇದೆ. 2 ಸೀಟ್ಸ್ ಬಂದ್ಬಿಟ್ಟು ವರ್ಚುವಲ್ ವೇಕೆನ್ಸಿ. ಮತ್ತು ಬೀದರ್ ಮೆಡಿಕಲ್ ಕಾಲೇಜಲ್ಲಿ 17 ಸೀಟ್ಸ್ ಇದೆ ಕ್ಲಿಯರ್ ವೇಕೆನ್ಸಿಯಲ್ಲಿ. ವರ್ಚುವಲ್ ವೇಕೆನ್ಸಿಯಲ್ಲಿ 4 ಇದೆ. ನೆಕ್ಸ್ಟು ಗುಲ್ಬರ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್. ಕ್ಲಿಯರ್ ವೇಕೆನ್ಸಿಯಲ್ಲಿ 16 ಇದೆ. ವರ್ಚುವಲಲ್ಲಿ 2 ಸೀಟ್ಸ್ ಇದೆ. ನೆಕ್ಸ್ಟು ಕೊಪ್ಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ಸಲ್ಲಿ 15 ಸೀಟ್ಸು ಕ್ಲಿಯರ್ ವೇಕೆನ್ಸಿಯಲ್ಲಿದೆ ಮತ್ತು ವರ್ಚುವಲಲ್ಲಿ 7 ಸೀಟ್ಸ್ ಇದೆ. ನೆಕ್ಸ್ಟು ರಾಯಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್. ಕ್ಲಿಯರ್ ವೇಕೆನ್ಸಿಯಲ್ಲಿ 15 ಸೀಟ್ಸ್ ಇದೆ.
ಸೊ ಸ್ಟೂಡೆಂಟ್ಸ್ ಎಲ್ಲ ಕಾಲೇಜಸಲ್ಲೂ ನೋಡ್ಬೋದು ಕ್ಲಿಯರ್ ವೇಕೆನ್ಸಿಯಲ್ಲಿ ಅಟ್ಲೀಸ್ಟು 15-20 ಸೀಟ್ಸ್ವರೆಗೂ ಅವೈಲಬಿಲಿಟಿ ಇದೆ. ಸೊ ನಿಮ್ಮ ಮಾರ್ಕ್ಸ್ ಏನಾದರೂ ಸ್ವಲ್ಪ ಹೈ ಇದ್ದರೆ ಸೊ ಒಳ್ಳೆ ಪಾಸಿಬಿಲಿಟಿ ಇದೆ ನಿಮಗೆ MCCಯಲ್ಲಿ ಸಿಗುವಂಥ ಚಾನ್ಸಸ್ ಇದೆ. ನೆಕ್ಸ್ಟು ರಾಯಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸಲ್ಲಿ ಕ್ಲಿಯರ್ ವೇಕೆನ್ಸಿ 15 ಇದೆ ಮತ್ತು ವರ್ಚುವಲ್ ವೇಕೆನ್ಸಿಯಲ್ಲಿ 8 ಇದೆ. ನೆಕ್ಸ್ಟು ವಿಜಯನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಕ್ಲಿಯರ್ ವೇಕೆನ್ಸಿಯಲ್ಲಿ 20 ಇದೆ, ವರ್ಚುವಲಲ್ಲಿ 8 ಇದೆ. ನೆಕ್ಸ್ಟು ಯಾದಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಕ್ಲಿಯರ್ ವೇಕೆನ್ಸಿಯಲ್ಲಿ 9 ಇದೆ, ವರ್ಚುವಲಲ್ಲಿ 9 ಇದೆ. ESI ಸೊ ಸ್ಟೂಡೆಂಟ್ಸ್ ಕರ್ನಾಟಕದಲ್ಲಿ 2 ESI ಕಾಲೇಜಸ್ ಇದೆ, ಒಂದು ಬೆಂಗಳೂರಿನಲ್ಲಿದೆ, ಇನ್ನೊಂದು ಗುಲ್ಬರ್ಗಾದಲ್ಲಿದೆ. ಸೊ ESI ಕಾಲೇಜಲ್ಲಿ 22 ಸೀಟ್ಸು ರಿಯಲ್ ವೇಕೆನ್ಸಿಯಲ್ಲಿದೆ, ಅಂದರೆ ಕ್ಲಿಯರ್ ವೇಕೆನ್ಸಿಯಲ್ಲಿದೆ. ನೆಕ್ಸ್ಟ್ ಬಂದ್ಬಿಟ್ಟು 41 ಬಂದು ವರ್ಚುವಲ್ ವೇಕೆನ್ಸಿ. ಸೊ ಸ್ಟೂಡೆಂಟ್ಸ್ 41 ಸೀಟ್ಸ್ ಬಂದ್ಬಿಟ್ಟು ನಾನು ಆಲ್ ಟುಗೆದರ್ ESI ಕೋಟಾ ಆಸ್ ವೆಲ್ ಆಸ್ ಆಲ್ ಇಂಡಿಯಾ ಕೋಟಾ ಟುಗೆದರ್ ನಾನು ಕೊಟ್ಟಿದ್ದೀನಿ. ಸೊ ನೀವು ESI ಕೋಟಾ ಕ್ಲೇಮ್ ಮಾಡ್ತಾ ಇದ್ದೀರಾ ಇಲ್ಲ ಆಲ್ ಇಂಡಿಯಾ ಕೋಟಾದಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ ಅಂತ ಒಂದ್ಸರಿ ಲಿಸ್ಟನ್ನು ಚೆಕ್ ಮಾಡ್ಕೊಳ್ಳಿ. ಅದರಲ್ಲಿ ಎಷ್ಟೆಷ್ಟು ESI ಕೋಟಾದಲ್ಲಿದೆ ಮತ್ತು ಆಲ್ ಇಂಡಿಯಾ ಕೋಟಾದಲ್ಲಿ ಎಷ್ಟಿದೆ ಅಂತ ಕ್ಲಿಯರಾಗಿ ಕೊಟ್ಟಿರ್ತಾರೆ. ನೆಕ್ಸ್ಟು ESI ಗುಲ್ಬರ್ಗಾದಲ್ಲಿ ಕ್ಲಿಯರ್ ವೇಕೆನ್ಸಿಯಲ್ಲಿ 25 ಸೀಟ್ಸ್ ಇದೆ ಮತ್ತು ವರ್ಚುವಲ್ ವೇಕೆನ್ಸಿಯಲ್ಲಿ 53 ಸೀಟ್ಸ್ ಇದೆ. ಸೊ ದಿಸ್ ಇಸ್ ಅಬೌಟ್ ಟೋಟಲ್ ನಂಬರ್ ಆಫ್ ಸೀಟ್ಸ್. ಸೊ ಸ್ಟೂಡೆಂಟ್ಸ್ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋರು ಸೊ ಕ್ಲಿಯರ್ ವೇಕೆನ್ಸಿಯಲ್ಲಿ ಎಷ್ಟು ಸೀಟ್ಸ್ ಇದೆ, ವರ್ಚುವಲ್ ವೇಕೆನ್ಸಿಯಲ್ಲಿ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಕ್ಲಿಯರ್ ವೇಕೆನ್ಸಿ ಅಂದರೆ ಇಷ್ಟು ಡೆಫಿನೆಟಾಗಿ ಇರುತ್ತೆ ಅಂತ, ಇಷ್ಟು ನಂಬರ್ ಆಫ್ ಸೀಟ್ಸು ಸೆಕೆಂಡ್ ರೌಂಡಲ್ಲಿ ಡೆಫಿನೆಟಾಗಿ ಇರುತ್ತೆ ಅಂತ. ವರ್ಚುವಲ್ ವೇಕೆನ್ಸಿ ಆ ಪರ್ಟಿಕ್ಯುಲರ್ ಸ್ಟೂಡೆಂಟ್ಗೆ ಬೆಟರ್ ಕಾಲೇಜ್ ಅಲಾಟ್ ಆದರೆ ಸೊ ಆ ಸೀಟು ಕ್ಯಾನ್ಸಲ್ ಆಗಿ ನೆಕ್ಸ್ಟ್ ಕ್ಯಾಂಡಿಡೇಟ್ಗೆ ಕೊಡ್ತಾರೆ. ಸೊ ದಟ್ ಈಸ್ ಅಬೌಟ್ ವರ್ಚುವಲ್ ವೇಕೆನ್ಸಿ. ಸೊ go through the list once again. I'll meet you in the next video, students. All the very best.